ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 18 ವರಾಹ ಹಿರಣ್ಯಾಕ್ಷರ ಕಾಳಗ. ಇದರಿಂದ ಇವತ್ತು 5ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 5. ತ್ವಯಿ ಸಂಸ್ಥಿತೆ ಗದಯ ಶೀರ್ಣ ಶೀರ್ಷಣ್ಯಸ್ಮದ್ಭುಜಚ್ಯುತಯ ಯೇ ಚ ತುಭ್ಯಂ ಬಲಿಂ ಹರತ್ ಕೃಷಯೋ ಯೇ ಚ ದೇವಾಃ ಸ್ವಯಂ ಸರ್ವೇನ ಭವಿಷ್ಯಂತ್ಯ ಮೂಲಾಃ. ಅನುವಾದ: ಅಸುರನು ಮುಂದುವರಿಸಿದನು, ನನ್ನ ತೋಳುಗಳಿಂದ ಒಗೆದ ಲಾಳಮಂಡಿಗೆಯ ಹೊಡೆತದಿಂದ ನಿನ್ನ ತಲೆಯೊಡೆದು ನೀನು ಸತ್ತು ಬೀಳುತ್ತೀಯೇ. ಆಗ ನಿನಗೆ ಭಕ್ತಿ ಸೇವಾಪೂರ್ವಕವಾಗಿ ಯಜ್ಞ ಯಾಗಾದಿಗಳಲ್ಲಿ ಆಹುತಿಯನ್ನು ಅರ್ಪಿಸುವ ಋಷಿಗಳು ಮತ್ತು ದೇವತೆಗಳು ಕೂಡ ಬೇರು ಸತ್ತ ಮರಗಳಂತೆ ತಮ್ಮಷ್ಟಕ್ಕೆ ಅವಸಾನ ಹೊಂದುತ್ತಾರೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಹಿರಣ್ಯಾಕ್ಷ ಭಗವಂತನಿಗೆ ಹೇಳ್ತಾನೆ, ಎಲೆ ಧೂರ್ತ, ನಮ್ಮನ್ನ ಕೊಲ್ಲೋದಕ್ಕೆ ನಮ್ಮ ಶತ್ರುಗಳು ನಿನ್ನನ್ನು ಪೋಷಿಸ್ಕೊಂಡು ಬಂದಿದ್ದಾರೆ. ಅಗೋಚರನಾಗಿದ್ದುಕೊಂಡೇ ನೀನು ಕೆಲವು ದಾನವರನ್ನು ಕೂಡ ಕೊಂದಿದೀಯ. ಮೂರ್ಖ, ನಿನ್ನ ಶಕ್ತಿ ಕೇವಲ ಯೋಗಮಾಯೆ. ಈ ದಿನ ನಾನು ನಿನ್ನನ್ನು ಸಂಹಾರ ಮಾಡೋದ್ರ ಮೂಲಕ ನನ್ನ ಬಂಧು ಬಾಂಧವರನ್ನು ನಾನು ಹುರಿದುಂಬಿಸ್ತೀನಿ. ಅಂದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾವು ಅವನನ್ನು ಕೊಲ್ಲಬಹುದು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾನೆ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಅಸುರ ಮುಂದುವರೆದು ಹೇಳ್ತಾನೆ, ನನ್ನ ತೋಳುಗಳಿಂದ ನಿನ್ನನ್ನು ಒಗೆದ ಲಾಳಮಂಡಿಗೆಯ ಹೊಡೆತದಿಂದ. ಅಂದರೆ ಏನು? ಅದು ಒಂದು ಹೊಡೆತದ ಹೆಸರು, ಒಂದು ರೀತಿ ಇರುತ್ತಲ್ಲ ಹೋರಾಡಬೇಕಾದ್ರೆ. ಆ ಒಂದು ಹೊಡೆತದಿಂದ ನಿನ್ನ ತಲೆಯನ್ನು ಒಡೆದು ನೀನು ಸತ್ತು ಬೀಳೋ ಥರ ನಾನು ಮಾಡ್ತೀನಿ. ಆಗ ನಿನಗೆ ಭಕ್ತಿ ಸೇವಾ ಪೂರ್ವಕವಾಗಿ ಯಜ್ಞ ಯಾಗಾದಿಗಳಲ್ಲಿ ಆಹುತಿಯನ್ನು ಅರ್ಪಣೆ ಮಾಡ್ತಾರಲ್ಲ ಆ ಋಷಿಗಳು ದೇವತೆಗಳು, ಇವರೆಲ್ಲರೂ ಕೂಡ ಬೇರು ಸತ್ತ ಮರಗಳ ಹಾಗೆ. ಈಗ ಮರ ಚೆನ್ನಾಗಿರಬೇಕು ಅಂತಂದರೆ ಬೇರು ಗಟ್ಟಿಯಾಗಿರಬೇಕು, ಬೇರು ನೆಲದಲ್ಲಿರಬೇಕು, ಮತ್ತು ಅದು ಚೆನ್ನಾಗಿದ್ರೆ ಮಾತ್ರ ಮರ ಚೆನ್ನಾಗಿರೋದಲ್ವಾ. ಇಲ್ಲಿ ಬೇರೆ ಸತ್ತೋಗಿರುವಂಥ ಮರಗಳು ಹೇಗಿರುತ್ತೋ ಆ ರೀತಿ. ಅಂದರೆ ಏನು? ಬೇರಿಲ್ಲ ಅಂತಂದರೆ ಆ ಮರ ಒಣಗಿ ಹೋಗ್ಬಿಡುತ್ತಲ್ಲ, ಸತ್ತು ಹೋಗುತ್ತೆ ಅಂತ ಅರ್ಥ. ಅದೇ ರೀತಿ ಬೇರು ಸತ್ತ ಮರದ ಹಾಗೆ ತಮ್ಮಷ್ಟಕ್ಕೆ ತಾವೇ ಅವರೆಲ್ಲರೂ ಕೂಡ ಸಾವನ್ನು ಹೊಂದುತ್ತಾರೆ ಅಂತ ಅರ್ಥ. ಅಂದರೆ ಇಲ್ಲಿ ಮೂಲ ನೀನು ಚೆನ್ನಾಗಿದ್ರೆ ಅವರೆಲ್ಲ ಚೆನ್ನಾಗಿರೋದು, ನೀನೇ ಇಲ್ಲ ಅಂತಂದರೆ ಅವರು ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಅವನು ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಧರ್ಮಗ್ರಂಥಗಳು ವಿಧಿಸಿರುವ ಮಾರ್ಗದಲ್ಲಿ ಭಕ್ತರು ಭಗವಂತನನ್ನು ಆರಾಧಿಸುವುದನ್ನು ಕಂಡು ಅಸುರರು ತುಂಬ ಆತಂಕಗೊಳ್ಳುತ್ತಾರೆ. ವೈದಿಕ ಧರ್ಮಗ್ರಂಥಗಳಲ್ಲಿ ಆರಂಭಿಕ ಶಿಷ್ಯರಿಗೆ 9 ವಿಧವಾದ ಭಕ್ತಿ ಸೇವೆಯಲ್ಲಿ ತೊಡಗಲು ಸಲಹೆ ನೀಡಲಾಗಿದೆ. ಅವು ಯಾವುವೆಂದರೆ ಭಗವಂತನ ಪವಿತ್ರ ನಾಮ ಶ್ರವಣ ಮತ್ತು ಸಂಕೀರ್ತನ, ಸದಾಸ್ಮರಣ, ಜಪಮಾಲೆಯೊಂದಿಗೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ನಾಮಜಪ ಮಾಡುವುದು. ಅಲ್ಲದೆ ದೇವಸ್ಥಾನಗಳಲ್ಲಿ ಅವತಾರ ರೂಪಿ ಭಗವಂತನ ವಿಗ್ರಹಾರಾಧನೆ ನಡೆಸುವುದು ಮತ್ತು ಜಗತ್ತಿನಲ್ಲಿ ಪರಿಪೂರ್ಣ ಶಾಂತಿಯು ನೆಲೆಸಲು ನೆರವಾಗುವ ದೈವಿ ಪುರುಷರ ಸಂಖ್ಯೆಯನ್ನು ಹೆಚ್ಚಿಸಲು ಕೃಷ್ಣ ಪ್ರಜ್ಞೆಯ ವಿವಿಧ ಕಾರ್ಯಗಳಲ್ಲಿ ತೊಡಗುವುದು. ಇವೇ ಮೊದಲಾದವುಗಳು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಭಗವಂತನನ್ನ ಆರಾಧನೆ ಮಾಡೋದಕ್ಕೋಸ್ಕರ ಧರ್ಮ ಗ್ರಂಥಗಳು ವಿಧಿಸಿರುವಂಥ ಮಾರ್ಗದಲ್ಲಿ ಭಕ್ತರು ಅದನ್ನು ಆರಾಧಿಸ್ತಾರಲ್ಲ, ಅದನ್ನು ನೋಡಿ ರಾಕ್ಷಸರಿಗೆ ತುಂಬ ಆತಂಕ ಆಗುತ್ತೆ. ವೈದಿಕ ಧರ್ಮಗ್ರಂಥಗಳಲ್ಲಿ ಪ್ರಾರಂಭಿಕ ಶಿಷ್ಯರಿಗೆ ನೋಡಿ, ಇಲ್ಲಿ ಸದಾ ಇದನ್ನೇ ಮಾಡ್ಕೊಂಡಿರ್ಬೇಕು ಅಂತೇನಿಲ್ಲ. ಪ್ರಾರಂಭದ ಶಿಷ್ಯರಿಗೆ ಅವ್ರಿಗೆ ಇನ್ನೂ ಏನೂ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರನೇ ಭಕ್ತಿ ಸೇವೆಯಲ್ಲಿ ತೊಡಗೋದಕ್ಕೆ ಅಂತ 9 ವಿಧವಾದಂತಹ ಸೇವೆಗಳನ್ನು ಹೇಳಿದ್ದಾರೆ. ಅದರಲ್ಲಿ ಯಾವುದಾದ್ರೂ 1 ಮಾಡ್ಬೋದು, 2 ಮಾಡ್ಬೋದು, ಅಥವಾ 9 ಕೂಡ ನಾವು ಮಾಡ್ಬೋದು. ಅದು ಯಾವುದು ಅಂತಂದರೆ ಭಗವಂತನ ಪವಿತ್ರವಾದಂತಹ ನಾಮ, ಅವನ ಅವತಾರಗಳ ಬಗ್ಗೆ ಕೇಳೋದು, ಅವನ ಲೀಲೆಗಳ ಬಗ್ಗೆ ಕೇಳೋದು, ಅವನ ಬಗ್ಗೆ ವರ್ಣನೆ ಇರುತ್ತಲ್ಲ ಅದನ್ನು ಶ್ರವಣ ಮಾಡೋದು, ಸಂಕೀರ್ತನೆ ಮಾಡೋದು, ಮತ್ತು ಸದಾ ಸ್ಮರಿಸ್ಕೊಳ್ತಾ ಇರೋದು, ಮತ್ತು ಆ ಭಗವಂತನ ಜಪ ಮಾಡುವಂಥದ್ದು.
ಆಮೇಲೆ ದೇವಸ್ಥಾನದಲ್ಲಿ ಹೋಗಿ ಭಗವಂತನ ಅವತಾರದ ರೂಪದಲ್ಲಿರುವಂತಹ ಭಗವಂತನ ವಿಗ್ರಹ ಇರುತ್ತಲ್ಲ, ಅದಕ್ಕೆ ಆರಾಧನೆ ಮಾಡೋದು. ಆಮೇಲೆ ಜಗತ್ತಲ್ಲಿ ಎಲ್ಲಾ ಕಡೆನೂ ಕೂಡ ಶಾಂತಿ ಇರಬೇಕು ಅಂತ ಅನ್ಕೊಂಡು ಯಾರ್ಯಾರು ಆ ದೈವಿ ಒಂದು ಗುಣಗಳಿರುತ್ತೋ ಅಂಥ ಒಂದು ಜನರು ಹೆಚ್ಚಾಗಬೇಕು ಅಂತ ಅಂದ್ಬಿಟ್ಟು ಭಗವಂತನ ಕೆಲಸಗಳಲ್ಲಿ ಅವರನ್ನ ತೊಡಗಿಸೋದು. ಈಗ ನಾವು ಮಾಡೋದಷ್ಟೇ ಅಲ್ಲ, ಬೇರೆಯವರು ಕೂಡ ಅದರಲ್ಲಿ ತೊಡಗಬೇಕು. ಆ ರೀತಿ ಅವರನ್ನ ತಯಾರು ಮಾಡುವಂಥದ್ದು, ಅವರಿಗೆ ಅದ್ರ ಬಗ್ಗೆ ಹೇಳೋದು, ಅವರು ಕೂಡ ಮಾಡೋದಕ್ಕೆ ಏನೇನೆಲ್ಲ ಸಹಾಯ ಮಾಡಬೇಕೋ ಅದನ್ನು ನಾವು ಸಹಾಯ ಮಾಡುವಂಥದ್ದು. ಇದೆಲ್ಲ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗೋದಕ್ಕಿರುವಂಥ ಬೇರೆ 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 ಒಂದು ವಿಧಾನಗಳು. ಇದನ್ನ ನವವಿಧ ಭಕ್ತಿಗಳು ಅಂತ ಹೇಳ್ತಾರೆ. ಇದು ಆರಂಭಿಕ ಶಿಷ್ಯನಿಗೆ, ಆಯಿತಾ, ಪ್ರಾರಂಭದಲ್ಲಿ ಮಾಡಬೇಕಾಗಿರುವಂಥದ್ದು. ನಾವು ಅದನ್ನೇ ಮಾಡ್ಕೊಂಡಿರ್ಬೇಕಲ್ಲ. ನಾವು ಹೋಗ್ತಾ ಹೋಗ್ತಾ ಇದ್ದಂಗೆ ನಮಗೆ ಒಳಗಡೆಯಿಂದ ತಿಳುವಳಿಕೆ ಅನ್ನೋದು ಬರ್ತಾ ಹೋಗುತ್ತೆ. ಭಗವಂತ ನಮಗೆ ದಾರಿ ತೋರಿಸ್ತಾನೆ ಯಾವ ರೀತಿ ನಾನು ಹೋಗಬೇಕು ಅಂತಂದ್ಬಿಟ್ಟು. ಸೊ ಆರಂಭಿಕ ಶಿಷ್ಯರು ನವವಿಧ ಭಕ್ತಿಯಲ್ಲಿ ಸದಾ ತೊಡಗಿರಬೇಕು, ಯಾವುದಾದ್ರಲ್ಲಾದರೂ ತೊಡಗಿರಬೇಕು. ಆಗ ನಾವು ಆ ಕಡೆ ಈ ಕಡೆ ಹೋಗದೆ ಆ ಭಗವಂತನಲ್ಲೇ ನಮ್ಮ ಮನಸ್ಸನ್ನು, ನಮ್ಮ ಇಂದ್ರಿಯಗಳನ್ನ ತೊಡಗಿಸೋದಕ್ಕೆ ಸಾಧ್ಯವಾಗುತ್ತೆ. ಅಸುರರು ಅಂತಹ ಕಾರ್ಯ ಚಟುವಟಿಕೆಗಳನ್ನು ಇಷ್ಟಪಡುವುದಿಲ್ಲ. ಅವರು ಯಾವಾಗಲೂ ಭಗವಂತನನ್ನು ಅವನ ಭಕ್ತರನ್ನು ದ್ವೇಷಿಸುತ್ತಾರೆ. ನೋಡಿ, ಈಗ ಭಕ್ತಿ ಮಾರ್ಗದಲ್ಲಿ ಬೇರೆಯವರಿಗೆ ಪ್ರವಚನಗಳನ್ನು ಕೊಡೋದು, ಆಮೇಲೆ ಅಲ್ಲಲ್ಲಿ ಹೋಗ್ಬಿಟ್ಟು ಧರ್ಮಗ್ರಂಥಗಳನ್ನು ಎಲ್ಲರಿಗೂ ಹಂಚೋದು, ಅದ್ರ ಬಗ್ಗೆ ಹೇಳೋದು, ಇದೆಲ್ಲ ಮಾಡಿದಾಗ ಕೆಲವ್ರಿಗೆ ಇಷ್ಟನೇ ಆಗೋದಿಲ್ಲ. ಯಾವಾಗ ನೋಡಿದ್ರು ಇವ್ರದ್ದೊಂದು ತಲೆನೋವು, ಆ ರೀತಿಯೆಲ್ಲ ಮಾತಾಡೋದನ್ನ ಕೇಳಿರ್ತೀವಲ್ವ. ಅವರೆಲ್ಲರೂ ಕೂಡ ಅಸುರಿ ಸ್ವಭಾವ ಇರುವಂಥವ್ರು ಅಂತ ನಾವು ಅರ್ಥ ಮಾಡ್ಕೋಬೇಕು. ಭಗವಂತನ ವಿಚಾರವನ್ನು ಯಾರಾದರೂ ಹೇಳ್ತಾ ಇದ್ರೆ ಕೇಳಿಸ್ಕೋಬೇಕು. ಭಗವಂತನ ಬಗ್ಗೆ ಮಾತಾಡ್ತಾ ಇದ್ರೆ ನಾವು ಅದನ್ನು ಆಸಕ್ತಿಯಿಂದ ಆಲಿಸ್ಬೇಕು. ಅದೊಂದು ಚಿಕ್ಕ ಮಗು ಮಾತಾಡ್ತಾ ಇದ್ರು ಕೂಡ ನಾವು ಕೇಳಿಸ್ಕೊಳ್ಬೇಕು ಅಲ್ವಾ. ಭಗವಂತ ಅಂತಂದ್ರೇ ಒಂದು ವಿಶೇಷತೆ, ಭಗವಂತ ಅಂದ್ರೇ ಒಂದು ಶಕ್ತಿ. ಆ ಭಗವಂತನ ಬಗ್ಗೆ ಮಾತಾಡ್ತಾರೆ, ಯಾರು ಹೇಗೆ ಮಾತಾಡಿದ್ರು ಅದು ಭಗವಂತನ ಬಗ್ಗೆ ತಾನೇ ಮಾತಾಡ್ತಾ ಇರೋದು. ಅದನ್ನು ಕೇಳಿಸ್ಕೊಳ್ಬೇಕು. ಯಾವಾಗಲೂ ಭಗವಂತನನ್ನು ಸ್ಮರಣೆ ಮಾಡೋದು, ಅಂಥ ಚಟುವಟಿಕೆಗಳಲ್ಲಿ ತೊಡಗಿರ್ತಾರಲ್ಲ ಅಂಥವ್ರನ್ನ ನೋಡಿದ್ರೆ ಅಸುರರಿಗೆ ಆಗೋದಿಲ್ಲ. ಅವರು ಯಾವಾಗಲೂ ದ್ವೇಷಿಸ್ತಾರೆ, ಭಗವಂತನನ್ನು ದ್ವೇಷಿಸ್ತಾರೆ, ಭಗವಂತನ ಭಕ್ತರನ್ನು ಕೂಡ ಅವರು ದ್ವೇಷ ಮಾಡ್ತಾರೆ. ದೇವಾಲಯಗಳಲ್ಲಿ ಅಥವಾ ಚರ್ಚುಗಳಲ್ಲಿ ಪೂಜೆ ಸಲ್ಲಿಸುವುದು ಬೇಡವೆಂದು, ಆದರೆ ಇಂದ್ರಿಯ ಸುಖಕ್ಕಾಗಿ ಐಹಿಕ ಮುನ್ನಡೆಯನ್ನು ಸಾಧಿಸಬೇಕೆಂದು ಅವರು ಮಾಡುವ ಪ್ರಚಾರವು ಯಾವಾಗಲೂ ಪ್ರಚಲಿತವಾಗಿದೆ. ನೋಡಿ, ಇಲ್ಲೇನು ಹೇಳ್ತಾರೆ, ಹಿಂದೆ ಇದ್ದಂಥ ರಾವಣರು ನಡ್ಕೊಳ್ತಾ ಇದ್ದಂಥ ರೀತಿಯಲ್ಲೇ ಈಗ ಈ ಕಲಿಯುಗದಲ್ಲೂ ಇದ್ದಾರೆ. ಅವರೇನು ಅಂತಂದರೆ ದೇವಸ್ಥಾನ ಚರ್ಚುಗಳಿಗೆ ಹೋಗ್ಬಿಟ್ಟು ಪೂಜೆ ಮಾಡೋದು ಇದೆಲ್ಲ ಮಾಡಬಾರ್ದು. ಯಾವಾಗಲೂ ನಾವು ಇಂದ್ರಿಯ ಸುಖಕ್ಕೋಸ್ಕರ ಈ ಒಂದು ಐಹಿಕ ಪ್ರಪಂಚದಲ್ಲಿ ಸಾಧನೆ ಮಾಡಿ ನಾವು ಮುಂದೆ ಹೋಗೋದಿದೆಯಲ್ಲ, ಅಂದರೆ ಏನು, ದುಡ್ಡು, ಆಮೇಲೆ ಐಶ್ವರ್ಯ, ನಾವು ಈ ಐಹಿಕ ಭೋಗಗಳಲ್ಲಿ ಎಲ್ಲರಿಗಿಂತ ಮುಂದೆ ಇರಬೇಕು, ಇಂಥದ್ದನ್ನು ಸಾಧನೆ ಮಾಡಬೇಕು, ಇದ್ರ ಬಗ್ಗೆ ನಾವು ಪ್ರಚಾರ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಯಾರು? ಅಸುರರಾಗಿರುವಂಥವ್ರು. ಅಸುರ ಹಿರಣ್ಯಾಕ್ಷನು ಭಗವಂತನನ್ನು ಮುಖಾಮುಖಿಯಾಗಿ ನೋಡಿದಾಗ ತನ್ನ ಬಲಿಷ್ಠ ಲಾಳಮಂಡಿಗೆಯಿಂದ ದೇವೋತ್ತಮ ಪುರುಷನನ್ನು ಸಂಹರಿಸಿ ತನ್ನವರಿಗೆ ಒಂದು ಶಾಶ್ವತ ಪರಿಹಾರವನ್ನು ಒದಗಿಸಲು ಬಯಸಿದನು. ಅಸುರನು ಪ್ರಸ್ತಾಪಿಸಿರುವ ಬೇರು ಸಮೇತ ಉರುಳಿ ಬಿದ್ದ ಮರದ ಉದಾಹರಣೆಯು ತುಂಬ ಮಹತ್ವದ್ದಾಗಿದೆ. ಭಗವಂತನು ಎಲ್ಲದರ ಮೂಲವೆಂದು ಭಕ್ತರು ಒಪ್ಪಿಕೊಳ್ಳುತ್ತಾರೆ. ಅವರು ಕೊಡುವ ಉದಾಹರಣೆ ಇದು. ಅಂದರೆ ಇಲ್ಲಿ ಹಿರಣ್ಯಾಕ್ಷ ಭಗವಂತನನ್ನ ಮುಖಾಮುಖಿ ನೋಡ್ತಾನಲ್ಲ, ಆಗ ತನ್ನ ಒಂದು ಬಲಿಷ್ಠವಾದಂತಹ ಲಾಳಮಂಡಿಗೆಯಿಂದ ನಿನ್ನನ್ನು ಸಂಹಾರ ಮಾಡ್ತೀನಿ, ಅಂದರೆ ನಿನ್ನನ್ನು ಸಂಹಾರ ಮಾಡಿ ನನ್ನವರು ಅಂತ ಯಾರಿದ್ದಾರೋ ರಾಕ್ಷಸರು ಅವರಿಗೆ ಶಾಶ್ವತವಾದ ಪರಿಹಾರವನ್ನು ನಾನು ಕೊಡ್ತೀನಿ ಅಂತಂದ್ಬಿಟ್ಟು ಅವನು ಯೋಚನೆ ಮಾಡಿದ್ದಾನೆ. ಅವನು ಆ ರೀತಿ ಇಷ್ಟನೂ ಪಡ್ತಾನೆ. ಇಲ್ಲಿ ಇನ್ನೊಂದು ವಿಷಯ ಇದೆ, ಬೇರು ಸಮೇತ ಉರುಳಿ ಬಿದ್ದಂಥ ಮರದ ಉದಾಹರಣೆಯನ್ನು ಕೊಟ್ಟಿದ್ದಾನಲ್ಲ, ಇದು ತುಂಬ ಮಹತ್ವದ್ದು. ಅಂದರೆ ಭಗವಂತನೇ ಎಲ್ಲದರ ಮೂಲ ಅಂತ ಭಕ್ತರು ಒಪ್ಕೊಳ್ತಾರಲ್ವ, ಅದಕ್ಕೆ ಇಲ್ಲಿ ಹೇಳಿರೋದವನು. ಮೂಲನೇ ಹೊರಟೋಯ್ತು ಅಂತಂದರೆ ಎಲ್ಲರೂ ತಂತಾನಾಗೆ ಹೊರಟೋಗ್ತಾರೆ ಅನ್ನೋ ರೀತಿ. ಆಮೇಲೆ ಅವ್ರು ಕೊಡುವಂಥ ಉದಾಹರಣೆ ಏನಪ್ಪ ಅಂತಂದರೆ, ಹೇಗೆ ಉದರವು ಶರೀರದ ಎಲ್ಲ ಅಂಗಾಂಗಗಳ ಶಕ್ತಿಯ ಮೂಲವೋ ಹಾಗೆ ಭೌತಿಕ ಮತ್ತು ಆಧ್ಯಾತ್ಮಿಕ ಜಗತ್ತುಗಳಲ್ಲಿ ವ್ಯಕ್ತವಾಗಿರುವ ಎಲ್ಲ ಶಕ್ತಿಯ ಮೂಲ ಭಗವಂತನೇ ಆಗಿದ್ದಾನೆ.
ಆದ್ದರಿಂದ ಶರೀರದ ಅಂಗಾಂಗಗಳನ್ನು ತೃಪ್ತಿಗೊಳಿಸಲು ಉದರಕ್ಕೆ ಒದಗಿಸುವ ಆಹಾರವು ಒಂದು ಪ್ರಕ್ರಿಯೆಯಾಗಿರುವಂತೆಯೇ ಕೃಷ್ಣ ಪ್ರಜ್ಞೆ ಅಥವಾ ಕೃಷ್ಣ ಸಂಬಂಧವಾದ ಉಚಿತ ಪ್ರೇಮವು ಎಲ್ಲ ಸಂತೋಷಗಳ ಮೂಲವನ್ನು ತೃಪ್ತಿಗೊಳಿಸುವ ಒಂದು ಭವ್ಯ ವಿಧಾನವಾಗಿದೆ. ಅಸುರನು ಈ ಮೂಲವನ್ನೇ ಕಿತ್ತೊಗೆಯಲು ಬಯಸುತ್ತಾನೆ, ಏಕೆಂದರೆ ಮೂಲನಾದ ಭಗವಂತನನ್ನು ನಿಗ್ರಹಿಸಿದರೆ ಅವನ ಮತ್ತು ಅವನ ಭಕ್ತರ ಕಾರ್ಯಗಳು ತನ್ನಷ್ಟಕ್ಕೇ ನಿಂತು ಹೋಗುತ್ತವೆ. ಇಲ್ಲಿ ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ಈಗ ಹೊಟ್ಟೆ ಇದೆಯಲ್ವಾ, ಹೊಟ್ಟೆನೇ ನಮ್ಮ ಎಲ್ಲ ಅಂಗಾಂಗಗಳ ಶಕ್ತಿಯ ಮೂಲ. ಯಾಕೆ ಅಂದರೆ ನಮ್ಮ ಬಾಯಿ ಊಟ ಮಾಡುತ್ತೆ, ಅನ್ನವನ್ನು ಒಳಗಡೆ ಹಾಕೊಳ್ಳುತ್ತೆ, ತಿನ್ನುತ್ತೆ, ಅದು ಅಗದು ರುಚಿ ನೋಡಿ ಎಲ್ಲ ಮಾಡುತ್ತೆ. ಆದರೆ ಅದು ಹೊಟ್ಟೆ ಒಳಗಡೆನೆ ಹೋಗಲಿಲ್ಲ ಅಂತಂದರೆ ಶಕ್ತಿ ಎಲ್ಲಿಂದ ಬರುತ್ತೆ? ಈಗ ನಮ್ಮ ಶರೀರದಲ್ಲಿ ಎಲ್ಲೋ ಒಂದು ನೋವು ಇರುತ್ತೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಭಾಗದಲ್ಲಿ ನೋವಿರುತ್ತೆ. ಆ ಭಾಗಕ್ಕೆ ನಾವು ಔಷಧಿಯನ್ನು ಕೊಡೋಕ್ಕಾಗುತ್ತಾ? ಇಲ್ಲ. ಅದು ಹೊಟ್ಟೆಯ ಒಳಗಡೆ ಹೋದಾಗ ಅಲ್ಲಿಂದ ಆ ಭಾಗಕ್ಕೆ ಶಕ್ತಿ ಬರುತ್ತೆ, ಅಥವಾ ಆ ನೋವನ್ನ ದೂರ ಮಾಡುವಂತ ಒಂದು ಕೆಲಸವನ್ನ ಹೋಗಿ ಮಾಡುತ್ತೆ ಅಲ್ವಾ? ಅಂದ್ರೆ ಏನು? ಮೂಲ ಇಲ್ಲಿ ನಾವು ಹೊಟ್ಟೆಗೆ ಕೊಡಬೇಕು. ಹೊಟ್ಟೆನೇ ನಮ್ಮ ಎಲ್ಲ ಅಂಗಾಂಗಗಳಿಗೂ ಶಕ್ತಿ ಕೊಡುವಂಥದ್ದು. ಅದೇ ರೀತಿ ಭೌತಿಕ ಮತ್ತು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಏನೇನೆಲ್ಲ ಶಕ್ತಿಗಳು ಇರುತ್ತೋ ಆ ಎಲ್ಲ ಶಕ್ತಿಗಳ ಮೂಲ ಯಾರು ಅಂತಂದರೆ ಭಗವಂತ. ಅದಕ್ಕೋಸ್ಕರನೇ ಇಲ್ಲಿ ನೋಡಿ, ನಮ್ಮ ಶರೀರ ಚೆನ್ನಾಗಿರಬೇಕು, ಶಕ್ತಿಶಾಲಿಯಾಗಿರಬೇಕು ಅಂತಂದರೆ ನಾವು ಹೊಟ್ಟೆಗೆ ಸರಿಯಾದ ಆಹಾರವನ್ನು ಕೊಡ್ತೀವಲ್ವಾ, ಅದು ಒಂದು ಪ್ರಕ್ರಿಯೆ. ನಾವು ಹೊಟ್ಟೆಗೆ ಒಳ್ಳೆ ಆಹಾರ, ಆರೋಗ್ಯಕರವಾಗಿರಬೇಕು, ಶಕ್ತಿಯುತವಾದಂಥ ಆಹಾರವನ್ನು ಕೊಟ್ಟರೆ ನಮ್ಮ ಇಡೀ ಶರೀರ ಚೆನ್ನಾಗಿರುತ್ತೆ. ಅದೇ ರೀತಿ ಭಗವಂತನನ್ನು ತೃಪ್ತಿಗೊಳಿಸಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅನ್ನೋ ರೀತಿ. ಭಗವಂತನನ್ನು ಪ್ರೀತಿಸಿದ್ರೆ ಅವನೇ ಎಲ್ಲ ಸಂತೋಷದ ಮೂಲ ಆಗರ ಆಗಿರೋದ್ರಿಂದ ಅವನು ಸಂತೃಪ್ತಿಯಾಗಿದ್ದರೆ ಎಲ್ಲರೂ ಸಂತೃಪ್ತರಾಗಿರ್ತೀವಿ ಅಂತ. ಅದಕ್ಕೋಸ್ಕರನೇ ಇಲ್ಲಿ ಗುರುಗಳು ಹೇಳ್ತಾ ಇರೋದು, ಇಲ್ಲಿ ಆ ಹಿರಣ್ಯಾಕ್ಷ ಏನು ಮಾಡ್ದ, ಆ ಮೂಲವನ್ನೇ ಕಿತ್ತು ಹೋಗಿಬೇಕು ನಾನು ಅಂತ ಯೋಚನೆ ಮಾಡ್ತಾನೆ. ಯಾಕಂದರೆ ಮೂಲವನ್ನು ನಿಗ್ರಹಣೆ ಮಾಡಿಬಿಟ್ರೆ ಅವನ ಭಕ್ತರು ಎಲ್ಲರ ಕೆಲಸನೂ ಕೂಡ ತನ್ನಷ್ಟಕ್ಕೆ ತಾನೇ ನಿಂತು ಹೋಗುತ್ತೆ ಅನ್ನೋದು ಅವನು ಯೋಚನೆ ಮಾಡಿದ್ದಾನೆ. ಸಮಾಜದಲ್ಲಿ ಅಂತಹ ಸ್ಥಿತಿಯು ಏರ್ಪಟ್ಟಲ್ಲಿ ಅದರಿಂದ ಅಸುರರಿಗೆ ತುಂಬ ನೆಮ್ಮದಿಯುಂಟಾಗುತ್ತದೆ. ಅಸುರರು ತಮ್ಮ ಇಂದ್ರಿಯ ತೃಪ್ತಿಗಾಗಿ ಯಾವಾಗಲೂ ಅಂತಹ ದೈವಹೀನ ಸಮಾಜವನ್ನು ಹೊಂದಲು ಕಾತರರಾಗಿರುತ್ತಾರೆ. ಶ್ರೀಧರ ಸ್ವಾಮಿಗಳ ಪ್ರಕಾರ ಈ ಶ್ಲೋಕದ ಅರ್ಥವೇನೆಂದರೆ, ದೇವೋತ್ತಮ ಪರಮಪುರುಷನು ಈ ಅಸುರನ ಲಾಳಮಂಡಿಗೆಯನ್ನು ಕಿತ್ತೊಗೆದರೆ ಆಗ ಆರಂಭ ಭಕ್ತರು ಮಾತ್ರವಲ್ಲ, ಪ್ರಾಚೀನರಾದ ತೀಕ್ಷ್ಣಮತಿಗಳಾದ ಭಗವದ್ ಭಕ್ತರು ಕೂಡ ತುಂಬ ಸಮಾಧಾನ ಹೊಂದುತ್ತಾರೆ. ನೋಡಿ, ಈ ಸಮಾಜದಲ್ಲಿ ಇಂಥ ಒಂದು ಸ್ಥಿತಿ ಏರ್ಪಟ್ರೆ ಅಂತಂದ್ರೆ ಏನು, ಭಗವಂತನು ಭಕ್ತರು ಎಲ್ಲರೂ ಕೂಡ ತಮ್ಮ ಕೆಲಸಗಳನ್ನು ನಿಲ್ಲಿಸ್ಬಿಟ್ರು, ಆ ರೀತಿ ಏನಾದರೂ ಆಯಿತು ಅಂತಂದರೆ ಅಸುರರಿಗೆ ತುಂಬ ಇಷ್ಟ ಆಗುತ್ತಲ್ವಾ, ನೆಮ್ಮದಿ ಕೂಡ ಇರುತ್ತೆ ಅವ್ರಿಗೆ. ಅಸುರರು ತಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಯಾವಾಗಲೂ ಅಷ್ಟೇ ದೈವಹೀನ ಸಮಾಜ ಅಂದರೆ ದೇವರನ್ನ ನಂಬುತ್ತಾರೆ ನೋಡಿ, ಅಂಥ ಸಮಾಜ ಇರಬಾರ್ದು ಅಂತ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿ ಶ್ರೀಧರ ಸ್ವಾಮಿಗಳ ಪ್ರಕಾರ ಈ ಶ್ಲೋಕದ ಅರ್ಥ ಏನಪ್ಪ ಅಂತಂದ್ರೆ, ಆ ಭಗವಂತ ಈ ಅಸುರರ ಲಾಳಮಂಡಿಗೆಯನ್ನ ಕಿತ್ತು ಬಿಸಾಕ್ಬಿಟ್ಟ ಅಂತಂದ್ರೆ ಆಗ ಆರಂಭಿಕ ಭಕ್ತರು ಅಷ್ಟೇ ಅಲ್ಲ, ತುಂಬಾ ತೀಕ್ಷ್ಣಮತಿಗಳಾದಂತಹ ಅಂದ್ರೆ ಏನು, ಎಷ್ಟೋ ವರ್ಷಗಳಿಂದ ಭಗವದ್ ಭಕ್ತಿ ಮಾಡ್ಕೊಂಡು ಬಂದಿರ್ತಾರಲ್ಲ ಅವರು ಕೂಡ ಸಮಾಧಾನವಾಗಿರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರೀಧರ ಸ್ವಾಮಿಗಳ ಪ್ರಕಾರ ಹೇಳ್ತಾ ಇರೋದು. ಅಸುರರನ್ನ ಪ್ರಾರಂಭದಲ್ಲೇ ಚೂಟ್ ಹಾಕ್ಬಿಡ್ಬೇಕು, ಅಂದ್ರೆ ಅವರಲ್ಲಿರುವಂತಹ ದುರ್ಗುಣಗಳಿರುತ್ತಲ್ಲ ಅದನ್ನೆಲ್ಲ ಸ್ಟಾರ್ಟಿಂಗಲ್ಲೇ ಅವರು ಇಲ್ಲದೆ ಇರೋ ಹಾಗೆ ಮಾಡಿಬಿಟ್ರೆ ಆರಂಭಿಕ ಭಕ್ತರು ಇರ್ತಾರಲ್ಲ ಅವ್ರಿಗೂ ಒಳ್ಳೆಯದು, ಅಥವಾ ಆ ಭಕ್ತಿ ಮಾರ್ಗದಲ್ಲಿ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬಂದಿರ್ತಾರಲ್ಲ ಅವರು ಕೂಡ ಸಮಾಧಾನವಾಗಿರ್ತಾರೆ ಅಂತ ಅರ್ಥ. ಈಗ ನಾವೇನಾದರೂ ಭಕ್ತಿ ಮಾರ್ಗದಲ್ಲಿ ಬರ್ತಾ ಇದ್ದೀವಿ ಅಂತಂದರೆ ನಮ್ಮ ಕಾಲು ಎಳೆಯೋದಕ್ಕೆ 10 ಜನ ಇರ್ತಾರೆ. ಯಾಕೆ ಅದನ್ನು ಮಾಡ್ತೀಯಾ, ಅದರಿಂದ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಆಗ ಮಾಡಬಾರ್ದು, ಹೀಗೆ ಹಾಗೆ ಅಂತ ಹೇಳ್ಕೊಡೋರು ಬೇಕಾದಷ್ಟು ಜನ ಇರ್ತಾರೆ. ಅಂಥವರು ಸ್ಟಾರ್ಟಿಂಗಲ್ಲೇ ನಮ್ಮ ಹತ್ರಕ್ಕೂ ಬರ್ದೇ ಇದ್ರೆ ಅಂಥವ್ರು ಇಲ್ವೇ ಇಲ್ಲ ಅಂತಂದಾಗ ಭಕ್ತರಿಗೆ ಇನ್ನೂ ಒಳ್ಳೇದೇ ಆಗುತ್ತಲ್ವಾ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಭಕ್ತರಿದ್ರೆ ಭಕ್ತರಿಗೆ ತೊಂದರೆ, ಭಕ್ತರಿದ್ರೆ ಅಭಕ್ತರಿಗೆ ತೊಂದರೆ. ಇಲ್ಲಿ ಯಾರು ಅಸುರಿ ಸ್ವಭಾವ ಇರ್ತಾರೋ ಅವರು ಭಕ್ತರು ಭಗವಂತ ಇದನ್ನೆಲ್ಲ ನಾಶ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಯಾರು ಭಗವಂತನ ಭಕ್ತರಾಗಿರ್ತಾರೋ ಅವರು ಇಂಥ ಅಸುರರು ಇರಬಾರ್ದಪ್ಪ ಅಂತ ಅವ್ರು ಯೋಚನೆ ಮಾಡ್ತಿರ್ತಾರೆ. ಸೊ ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.